ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ನಿಮ್ಮ ಪ್ರೀತಿಯ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ವಿಶೇಷವಾಗಿದೆ. ಎಲೆಕ್ಷನ್. ಪ್ರಜೆಗಳು ಏನು ಮಾಡಬೇಕು? ಪ್ರಜೆಗಳು 500, 2000, 1000 ಫ್ರೀ ಬರುತ್ತೆ, ಮತ್ತೊಂದು ಮಗದೊಂದು ಓಟ್ ಹಾಕಕ್ಕೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಇಸ್ಕಬಿಡಿ ದುಡ್ಡ ಓಟ್ ಹಾಕಿ. 2000 ಕೊಟ್ಟರು ಓಟು, ಅಪೋಸಿಟ್ ಪಾರ್ಟಿಯವ್ರು 3000 ಕೊಟ್ಟರು ಓಟು. ನಿಮಗೆ ನಾಚಿಕೆ ಆಗಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, 2000, 3000 ಕೊಟ್ಟು ನಾವು ಓಟ್ ಹಾಕ್ತೀವಿ. ಅಕಸ್ಮಾತ್ ಅವ್ರು ಗೆದ್ದ ಮೇಲೆ ಅವ್ರ ಹತ್ರ ಕೆಲಸ ಕೇಳಕ್ಕೆ ಹೋದರೆ ನಮಗೆ ಮರ್ಯಾದೆ ಇರಲ್ಲ ಸ್ನೇಹಿತರೆ. ನಿಲ್ಸವನ್ನ ಅಂತಾರೆ. ಒಂದು ಯಾವ್ದಾದ್ರು ಒಂದು ಖಾತೆ ಕಂದಾಯ ಮಾಡಿಸ್ಬೇಕು ಅಂದ್ರೆ 10, 20, 30 ಕೇಳ್ತಾರೆ. ಅದೇ ನಾವು ಓಟ್ ದುಡ್ಡು ಇಸ್ಕೊಂಡಲ್ಲೇ ಓಟ್ ಹಾಕಿದ್ರೆ ಕೊಳಪಟ್ಟಿ ಹಿಡಿದು ಎಳೆದು ಕೇಳ್ಬೋದು, ಓಟ್ ಹಾಕಿದ್ದೀವಿ ಕೆಲಸ ಮಾಡುವಂಥ. ಸ್ನೇಹಿತರೆ, ಯಾವುದೇ ಒಂದು ಸಣ್ಣ ಆಸೆ 1000, 2000ಕ್ಕೆ ಮತ್ತೊಂದು ಮಗದೊಂದಕ್ಕೆ ನಿಮ್ಮ ಓಟನ್ನು ವೇಸ್ಟ್ ಮಾಡಬೇಡಿ. ನಮ್ಮ ಸರ್ಕಾರಿ ಶಾಲೆಗಳು ಪಾಳು ಬೀಳ್ತಾ ಇದ್ದಾವೆ. ಸರ್ಕಾರಿ ಶಾಲೆಗಳು ಪಾಳು ಬೀಳ್ತಾ ಇದ್ದಾವೆ. ಸರ್ಕಾರಿ ಶಾಲೆಗಳು ಪ್ರೈವೇಟ್ ಶಾಲೆಗಳ ದರ್ಬಾರಿಂದ ನಮ್ಮ ಸರ್ಕಾರಿ ಶಾಲೆಗಳು ಪಾಳು ಬೀಳ್ತಾ ಇದ್ದಾವೆ. ಸ್ನೇಹಿತರೆ, ಎಷ್ಟೋ ರಾಜಕಾರಣಿಗಳು, MLAಗಳು, ಮಿನಿಸ್ಟ್ರುಗಳ ಕಾಲೇಜು ಸ್ಕೂಲ್ಗಳೇ ಇದಾವಲ್ರಿ. ಅಂಥವ್ರಿಗೆ ದಯವಿಟ್ಟು ಓಟ್ ಹಾಕಬೇಡಿ. ನಮ್ಮ ಸರ್ಕಾರಿ ಶಾಲೆಯನ್ನು ಗೌರ್ಮೆಂಟ್ ಪ್ರೈವೇಟ್ ಶಾಲೆಗಿಂತ ಉತ್ತಮವಾಗಿ ಅಭಿವೃದ್ಧಿ ಮಾಡಿ ಅವರಿಗೆ ಓಟ್ ಹಾಕಿ. ಒಮ್ಮೆ ಎಲ್ಲಾದರೂ ಬದಲಾವಣೆಯ ತನ್ನಿ, ನಿಮಗೆ ಅರಿವಾಗುತ್ತೆ. 2000 ನೀವು ಇಸ್ಕೊಂತೀರ, ಎಲ್ಲೇ ಆಗಲಿ ಯಾರು ಕೊಟ್ಟರು 2000, ಅದನ್ನು ನಿಮಗೆ ಒಂದು ಸರಿ ನಿಮಗೆ ಹುಷಾರಿಲ್ದಂಗೆ ಆದರೆ ಆಸ್ಪತ್ರೆಗೆ ಹೋದರೆ 5-10 ಕಟ್ತೀರ. ನೀವು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗಲ್ಲ. ಹಾಗೆ ನಮಗೆ ಉತ್ತಮವಾದ ಆರೋಗ್ಯ, ಉತ್ತಮವಾದ ಶಿಕ್ಷಣ ಶಾಲೆಗಳು, ಹೈಟೆಕ್ ಆಗಿರೋಂಥ ಆಸ್ಪತ್ರೆಗಳು, 100 ಬೆಡ್ಗಳಲ್ಲೋಳ ಪ್ರತಿ ತಾಲೂಕುಗಳು, ಪ್ರತಿ ಮಂಡಲ ಪಂಚಾಯಿತಿಗೂ ನಮಗೆ ಉಂಟ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆ ಕಟ್ಟಡಗಳನ್ನು ನೀಡುವಂಥ ಉತ್ತಮ ಆಸ್ಪತ್ರೆ ಸೌಲಭ್ಯ ನೀಡುವಂಥ ವ್ಯಕ್ತಿಗೆ ನಿಮ್ಮ ಮತ ನೀಡಿ. ಯಾವುದು 2000, 3000ಗೆ ಆಸೆ ಕೊಟ್ಟು ಇವತ್ತು ನೀವು ಇಸ್ಕೊಂಡು ಖರ್ಚು ಮಾಡಿ ಎಂಜಾಯ್ ಮಾಡ್ತೀರಾ, ಆದರೆ ನಿಮ್ಮ ಮಕ್ಕಳಿಗೆ ಆಗೋ ತೊಂದರೆ ಅದು ಗೊತ್ತಿಲ್ಲ ನಿಮಗೆ. ಪ್ರತಿಯೊಂದು ಗ್ರಾಮಕ್ಕೂ ಹಾಸ್ಪಿಟಲ್ ಮಾಡುವಂಥ ವ್ಯಕ್ತಿಗೆ ನಿಮ್ಮ ಮತ ಕೊಡಿ. ಪ್ರತಿಯೊಂದು ತಾಲೂಕು ಹಳ್ಳಿಗೂ ಉತ್ತಮ ಶಿಕ್ಷಣ ಸಂಸ್ಥೆಗಳನ್ನು ನೀಡುವಂಥ ಮತ ನೀಡಿ. ಚಿಕ್ಕಮಗಳೂರಿಂದ ಓದೋಕ್ಕೆ ಎಲ್ಲೆಲ್ಲಿಗೆ ಹೋಗ್ತಾರೆ, ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ತಾಲೂಕು, ಬೇರೆ ಜಿಲ್ಲೆಗೆ ಹೋಗ್ತಾರೆ. ಯಾಕೆ ಹೋಗಬೇಕು? ಉತ್ತಮವಾಗಿ ಶಿಕ್ಷಣ ಸಂಸ್ಥೆಗಳು, ಉತ್ತಮವಾದ ಹಾಸ್ಪಿಟಲ್ ಕಟ್ಟಡಗಳು, ಆಸ್ಪತ್ರೆ ಸೌಲಭ್ಯ ನೀಡಿದ್ರೆ ಬೇರೆ ಜಿಲ್ಲೆಗೆ ಶಿಕ್ಷಣಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಆಸ್ಪತ್ರೆಗೆ ಏನಕ್ಕೆ ಹೋಗಬೇಕು? ನಮ್ಮ ಹಾಸನ ಜಿಲ್ಲೆಯಲ್ಲಾದರೂ ಅಷ್ಟೇ, ಬೇಲೂರು ತಾಲೂಕಲ್ಲಾದರೂ ಅಷ್ಟೇ ಉತ್ತಮ ಶಿಕ್ಷಣ ಸಂಸ್ಥೆಗಳು ನಿರ್ಮಾಣ ಅಂದರೆ ಬೇರೆ ತಾಲೂಕು, ಬೇರೆ ರಾಜ್ಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇನ್ನೊಂದು ಸರಿ ಓಟ್ ಕೇಳಕ್ಕೆ ಬರ್ತಾರಲ್ಲ, ಕೊಳಪಟ್ಟಿ ಹಿಡಿದು ಕೇಳಿ, ನನಗೆ ಉತ್ತಮವಾದ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ, ಉತ್ತಮವಾದ ಆಸ್ಪತ್ರೆ ಸೌಲಭ್ಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಅಂತ ಗತ್ತಿಂದ ನೀವು ಕೇಳಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ತಿಳಿದಂತೆ 1-2 ಮಾತು ಹೇಳಿದ್ದೀನಿ. ಯಾವುದ್ರಲ್ಲಾದ್ರೂ ತಪ್ಪಿದರೆ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿಯ ಪರವಾಗಲ್ಲ, ಸಮಾಜ ಪರವಾಗಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಶಂಕರ್.